ಹುಬ್ಬಳ್ಳಿಯಲ್ಲಿ ಕೊಲೆ ಆರೋಪಿಯ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ರಿತೇಶ್ ಕುಮಾರ್ ಅಂತ್ಯಕ್ರಿಯೆ ಪ್ರಕ್ರಿಯೆ ಪೂರ್ಣವಾಗಿದೆ. ಹಿಂದೂ ಧಾರ್ಮಿಕ ವಿಧಿವಿಧಾನದಲ್ಲಿ ಆತನ ಅಂತ್ಯ ಸಂಸ್ಕಾರವನ್ನು ಮಾಡಿದ್ದಾರೆ. ಕೋರ್ಟ್ ನಿರ್ದೇಶನದಂತೆ ರಿತೇಶ್ ಕುಮಾರ್ ಅಂತ್ಯಕ್ರಿಯೆ ಆಗಿದೆ. ಹುಬ್ಬಳ್ಳಿಯ 5 ವರ್ಷದ ಬಾಲಕಿಯ ಕೊಲೆ ಮಾಡಿದ್ನಲ್ವ ಪಾಪಿ ರಾಕ್ಷಸನ ಅಂತ್ಯಕ್ರಿಯೆ ಆಗಿದೆ. ಸಕಲ ವಿಧಿವಿಧಾನಗಳ ಮೂಲಕನೇ ಮಾಡಿದ್ದಾರೆ. ನೋಡಿ, ಘಟನೆ ಆಯಿತು 20 ದಿನಗಳಾದ ಮೇಲೆ ಆತನಿಗೆ ಮುಕ್ತಿಯನ್ನು ಕೊಟ್ಟಿದ್ದಾರೆ. ಕೋರ್ಟ್ ನಿರ್ದೇಶನದಂತೆ ಸೂಚನೆ ಮೇರೆಗೆ ಈ ಪ್ರಕ್ರಿಯೆ ಆಗಿದೆ. ಹುಬ್ಬಳ್ಳಿ ತಹಶೀಲ್ದಾರ್ KR ಪಾಟೀಲ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆರೋಪಿ ರಿತೇಶ್ ಪೋಷಕರು ಪತ್ತೆಯಾಗಲಿಲ್ಲ. ಹುಡುಕಾಟ ಸಿಕ್ಕಾಪಟ್ಟೆ ನೋಟಿಸು, ಎಲ್ಲ ಕಡೆ ಕರಪತ್ರಗಳನ್ನು ಹಂಚಿದ್ರು. ಪೊಲೀಸರು ಎಲ್ಲ ಕಡೆ ಹುಡುಕಾಡಿದ್ರು. ವಿಶೇಷ ತಂಡ ರಚನೆ ಮಾಡಿದ್ರು. ಬಿಹಾರ, ಪಾಟ್ನಾ, ಜೊತೆಗೆ ಅಲ್ಲಿ ಮಹಾರಾಷ್ಟ್ರ, ಉತ್ತರ ಭಾರತದ ರಾಜ್ಯಗಳು ಎಲ್ಲ ಕಡೆ ಕಳಿಸಿದ್ರು. ಎಲ್ಲೂ ಪತ್ತೆಯಾಗಲಿಲ್ಲ. ಅವನ ಪೋಷಕರು ಪತ್ತೆಯಾದರೂ ಕೂಡ ಅವರೇ ಬರಲಿಲ್ಲ ಅಂತ ಅನಿಸುತ್ತೆ. ಈ ಪಾಪಿ ಮಗನ ನಾವ್ಯಾಕೆ ಮುಖ ನೋಡಬೇಕು, ನಮ್ಮ ಮರ್ಯಾದೆ ಯಾಕೆ ಹೋಗಬೇಕು ಅಂತ ಅನಿಸುತ್ತೆ. ಅಂದರೆ ಆ ರೀತಿ ಅಂದ್ಕೊಂಡು ಸುಮ್ಮನೆ ಆದ್ರೆ ಅಂತ ಅನಿಸುತ್ತೆ. ಮಾಡಲೇಬೇಕು. ಕೋರ್ಟ್ ನಿರ್ದೇಶನದಂತೆ ಆತನನ್ನು ಮಣ್ಣು ಮಾಡಿದ್ದಾರೆ ಈಗ. ಯಾಕಂದರೆ ಸುಡೋಕ್ಕಾಗೋದಿಲ್ಲ ಈ ಕೆಲವೊಂದಿಷ್ಟು ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅಥವಾ ಯಾರು ಆ ಪೋಷಕರು ಶವವನ್ನು ತೆಗೆದುಕೊಂಡು ಹೋಗಿರು. ಯಾಕಂದರೆ ಮುಂದೊಂದು ದಿನ ಬಂದರೂ ಕೂಡ ಕೊಡುವ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ದಿನ ನಾವು ಕೋರ್ಟ್ ಆದೇಶದ ಪ್ರಕಾರ ಹಿಂದೂ ವಿಧಿವಿಧಾನದ ಪ್ರಕಾರ ಅಂತ್ಯ ಸಂಸ್ಕಾರನ ಮಾಡಿದ್ದೀವಿ. ಇದ್ರ ಬಗ್ಗೆ ನಾನು ಜಾಸ್ತಿ ಏನು ಹೇಳೋಕ್ಕಾಗಂಗಿಲ್ಲ, ಭಾಳ ಕಮೆಂಟ್ಸ್ಗಳಾಗಿದ್ದಾವೆ. ಸೊ ಅದರ ಪ್ರಕಾರ ಹಿಂದೂ ಸಂಸ್ಕೃತಿಯ ಪ್ರಕಾರ ಅಂತ್ಯ ಸಂಸ್ಕಾರನ ಮಾಡಿದ್ದೀವಿ. CIDದವರು SP ಸರ್ ಇದ್ದರು, ಆನಂತರ ACP ಅವರಿದ್ದರು, ಆನಂತರ ಸಬ್ ಇನ್ಸ್ಪೆಕ್ಟರ್ ಇದ್ದರು. ಎಲ್ಲರ ಜೊತೆ ಸನ್ಮುಖದಲ್ಲಿ ಇಲ್ಲಿ ಇಬ್ಬರು ನಮ್ಮ ಗೌರ್ಮೆಂಟ್ ಪಂಚರ ಜೊತೆನೂ ಇದ್ದರು. ಅದರ ಜೊತೆ ನಾನು ಇದ್ದೆ. ವಿಧಿವಿಧಾನ ಪ್ರಕಾರ ಅವರ ಅಂತ್ಯ ಸಂಸ್ಕಾರನ ಮಾಡಿದ್ದೀವಿ. ಇವತ್ತಿನ ದಿನ ನಾವು ಕೋರ್ಟ್ ಆದೇಶದ ಪ್ರಕಾರ ಹಿಂದೂ ವಿಧಿವಿಧಾನದ ಪ್ರಕಾರ ಅಂತ್ಯ ಸಂಸ್ಕಾರನ ಮಾಡಿದ್ದೀವಿ. ಇದ್ರ ಬಗ್ಗೆ ನಾನು ಜಾಸ್ತಿ ಏನು ಹೇಳೋಕ್ಕಾಗಂಗಿಲ್ಲ, ಭಾಳ ಕಮೆಂಟ್ಸ್ಗಳಾಗಿದ್ದಾವೆ. ಸೊ ಅದರ ಪ್ರಕಾರ ಹಿಂದೂ ಸಂಸ್ಕೃತಿಯ ಪ್ರಕಾರ ಅಂತ್ಯ ಸಂಸ್ಕಾರನ ಮಾಡಿದ್ದೀವಿ. CIDದವರು SP ಸರ್ ಇದ್ದರು, ಆನಂತರ ACP ಅವರಿದ್ದರು, ಆನಂತರ ಸಬ್ ಇನ್ಸ್ಪೆಕ್ಟರ್ ಇದ್ದರು. ಎಲ್ಲರ ಜೊತೆ ಸನ್ಮುಖದಲ್ಲಿ ಇಲ್ಲಿ ಇಬ್ಬರು ನಮ್ಮ ಗೌರ್ಮೆಂಟ್ ಪಂಚರ ಜೊತೆನೂ ಇದ್ದರು. ಅದರ ಜೊತೆ ನಾನು ಇದ್ದೆ. ವಿಧಿವಿಧಾನ ಪ್ರಕಾರ ಅವರ ಅಂತ್ಯ ಸಂಸ್ಕಾರನ ಮಾಡಿದ್ದೀವಿ. ಇವತ್ತಿನ ದಿನ ನಾವು ಕೋರ್ಟ್ ಆದೇಶದ ಪ್ರಕಾರ ಹಿಂದೂ ವಿಧಿವಿಧಾನದ ಪ್ರಕಾರ ಅಂತ್ಯ ಸಂಸ್ಕಾರನ ಮಾಡಿದ್ದೀವಿ. ಇದ್ರ ಬಗ್ಗೆ ನಾನು ಜಾಸ್ತಿ ಏನು ಹೇಳೋಕ್ಕಾಗಂಗಿಲ್ಲ, ಭಾಳ ಕಮೆಂಟ್ಸ್ಗಳಾಗಿದ್ದಾವೆ. ಸೊ ಅದರ ಪ್ರಕಾರ ಹಿಂದೂ ಸಂಸ್ಕೃತಿಯ ಪ್ರಕಾರ